ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ಸೆಟ್ಲ್ ಆಗಬೇಕು, ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು. ನಾನು ಏನು ಅನ್ನೋದನ್ನು 4 ಜನರಿಗೆ ತೋರಿಸ್ಬೇಕು. ನನ್ನ ಅಭಿವೃದ್ಧಿ ಎಲ್ಲರಿಗೂ ಕಾಣಿಸ್ಬೇಕು. ಅದು ಯಾರೇ ಆಗಿರ್ಬೋದು, ನಮ್ಮನ್ನು ತುಚ್ಛವಾಗಿ ನೋಡಿರುವಂಥ ಜನನೂ ಆಗಿರ್ಬೋದು. ನನ್ನ ಅಭಿವೃದ್ಧಿ ಅವರಿಗೆ ಕಾಣಿಸ್ಬೇಕು. ಹೇಗಿದ್ದ ಹೇಗಾಗೋಗ್ಬಿಟ್ಟ, ಹಿಂಗಿದ್ದ ಹಾಗಾಗೋಗ್ಬಿಟ್ಟ ಅನ್ನುವಂಥದ್ದನ್ನು ಜನಗಳು ಮಾತಾಡಬೇಕು. ನನಗೆ ಒಂದು ಗೌರವ, ಒಂದು ಮರ್ಯಾದೆ, ಒಂದು ವೆಯ್ಟ್ ಬರಬೇಕು ಅಂತಾರಲ್ಲ, ಆ ರೀತಿ ನನ್ನ ಮಾತಿಗೆ ಒಂದು ಬೆಲೆ ಬರಬೇಕು. ನನ್ನ ಜೀವನದಲ್ಲಿ ನನಗೊಂದು ಬೆಲೆ ಬರಬೇಕು. ಆಯಿತಾ? ನೀವು ಯಾವ ಥರ ಬೇಕಾದ್ರೂ ಇದನ್ನು ತಗೊಳ್ಳಿ. ಜೀವನದಲ್ಲಿ ಉದ್ಧಾರ ಆಗಲೇಬೇಕು, 4 ಜನರ ಕಣ್ಣಿಗೆ ಕಾಣಿಸ್ಲೇಬೇಕು. 4 ಜನರು ನನ್ನ ನೋಡಿ ನೋಡಪ್ಪ ಇವನು ಉದ್ಧಾರ ಅಂತ ಅನ್ನಬೇಕು. ಆ ಮಟ್ಟಕ್ಕೆ ನಾನು ಬೆಳಿಬೇಕು ಅಂದರೆ ಪುಟ್ಟ ಪರಿಹಾರ ಇದೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಿಳಿ ಕರವಸ್ತ್ರ, ಕರ್ಚೀಫ್, ಒಂದು ಬಿಳಿ ಕಲರ್ದು ಒಂದು ಕರವಸ್ತ್ರವನ್ನು ತಗೊಳ್ಳಿ. ಸ್ವಲ್ಪ ಗುಲಾಬಿ ಜಲ, ರೋಸ್ ವಾಟರ್ ಅಂತ ಕರಿತೀವಿ, ಆ ಗುಲಾಬಿ ಜಲವನ್ನು ಅದರಲ್ಲಿ ಸಿಂಪಡಿಸಿ ಆ ಕರ್ಚೀಫ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಪಾಕೆಟಲ್ಲಿ. ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಣು ಮಕ್ಕಳು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡಿ. ಅರ್ಥ ಆಯ್ತಲ್ವ? ಇದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಪ್ರತಿ ಸಲ ನಿಮ್ಮ ಮುಖವನ್ನು ಒರೆಸುವಾಗ, ಕೈನ ಒರೆಸುವಾಗ ಇದೇ ಒಂದು ಆ ಕರ್ಚೀಫಿಂದಾನೇ ನೀವು ಕೈ ಒರೆಸ್ಕೊಳ್ಳೋಂಥದ್ದು, ಮುಖ ಒರೆಸ್ಕೊಳ್ಳೋದು ಮಾಡ್ತಾ ಇರಬೇಕಾಗುತ್ತೆ. ಆದರೆ ಇದರಲ್ಲಿ ವಿಶೇಷ ಏನಿದೆ ಅಂತೇಳಿದ್ರೆ, ಇದು ಸ್ವಲ್ಪ ಕೊಳೆಯಾದಂತೆ ನಿಮಗೆ ಕಾಣಿಸ್ತು ಅಂದರೆ ಈ ಕರ್ಚೀಫನ್ನು ಮತ್ತೆ ನೀವು ಬಳಸುವ ಹಾಗಿಲ್ಲ. ಅಂದರೆ ಒಗೆದು ಬಳಸ್ತೀನಿ ಅಂದರೆ ಇಲ್ಲ, ಇದನ್ನು ನೀವು ವಿಸರ್ಜನೆ ಮಾಡಬೇಕು, ಬಿಸಾಕಬೇಕು. ಇದನ್ನು ಬಿಸಾಕ್ಬೋದು, ಆಯ್ತಾ? ಇದನ್ನು ಬಿಸಾಕಿ ಮತ್ತೆ ಇನ್ನೊಂದು ಬಿಳಿ ಬಣ್ಣದ ಕರ್ಚೀಫ್ನ ನೀವು ತಗೋಬೇಕಾಗತ್ತೆ. ಮತ್ತೆ ಅದಕ್ಕೆ ಬಂದ್ಬಿಟ್ಟು ರೋಸ್ ವಾಟರ್ನ ಹಾಕುವಂಥದ್ದು, ಮತ್ತೆ ಅದನ್ನು ತೆಗೆದು ಜೋಬಲ್ಲಿ ಇಟ್ಕೊಳ್ಳೋಂಥದ್ದು. ನಾನು ಒಂದೇ ಸಲ ಒಂದು 12 ಡಜನ್ ತೊಗೊಂಬಂದು ಮನೆಯಲ್ಲಿ ಇಟ್ಕೋತೀನಿ ಅಂದರೆ ಇಟ್ಕೊಳ್ಳಿ, ಒಂದೊಂದಾಗಿ ಬಳಸ್ತಾ ಇರಿ. ಆದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕೊಳೆ ಆಯಿತಾ ಬಿಸಾಕಿ ಮತ್ತೆ ಬಳಸಬೇಡಿ. ಇದೇ ರೀತಿ ನಿಮ್ಮ ಜೀವನ ಸಾಗ್ತಾ ಇರ್ತದೆ. ಚಿನ್ನ ತಗೋಬೋದು, ಮನೆ ತಗೋಬೋದು, ಅಥವಾ 4 ಜನರಿಗೆ ಕಾಣಿಸುವಂಥ ಬಟ್ಟೆಗಳನ್ನು ತಾವು ಒಳ್ಳೆ ಬ್ರ್ಯಾಂಡೆಡ್ ಗುರು, ಈ ಥರ ಬಟ್ಟೆ ಎಲ್ಲ ನಾರ್ಮಲ್ ಆಗಿ ಒಳ್ಳೆ ದುಡ್ಡಿದೆ ಅನಿಸುತ್ತೆ, ಶೂ ನೋಡ್ದ ಈ ಕಂಪನಿದು. ಅರ್ಥ ಆಯ್ತಲ್ವ ನಿಮಗೆ? 4 ಜನರ ಕಣ್ಣಿಗೆ ನೀವು ಬೀಳುತ್ತೀರಾ, ನಿಮ್ಮ ಏಳಿಗೆ 4 ಜನರ ಕಣ್ಣಿಗೆ ಕಾಣಿಸುತ್ತೆ. ಯಾರು ನಮ್ಮ ಏಳಿಗೆಯನ್ನು ಸಹಿಸಲ್ವೋ ಅವರಿಗೆ ನಿಮ್ಮ ಏಳಿಗೆಯನ್ನು ತೋರಿಸುವಂಥ ಸಮಯ ಬಂದಿದೆ. ಯಾರ್ಯಾರಿಗೆ ಈ ಪರಿಹಾರ ಇಷ್ಟ ಆಯಿತೋ ದಯವಿಟ್ಟು ಒಂದು ಲೈಕನ್ನು ಸೂಚಿಸಿ. ಇದೇ ರೀತಿಯಾದಂಥ ಪರಿಹಾರಗಳ ಒಂದು ಹುಡುಕಾಟದಲ್ಲಿ ಭಾಳಷ್ಟು ಜನ ಇರ್ತಾರೆ. ಎಲ್ಲರೂ ಗುರುಭಕ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ. ದಯವಿಟ್ಟು ನಿಮ್ಮ ಪುಟ್ಟ ಶೇರ್ ಈ ಥರ ಬಹಳಷ್ಟು ವ್ಯಕ್ತಿಗಳಿಗೆ ಸಿಗ್ತಾ ಇರ್ತದೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಕೊಡಿ, ಅದ್ರ ಜೊತೆಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.